ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಬ್ರಾಂಚ್ ಅಕೌಂಟಿಂಗ್ ನಿಮಗೆ BCom ಅಲ್ಲಿ ಬ್ರಾಂಚ್ ಅಕೌಂಟಿಂಗ್ ಅನ್ನೋ ಒಂದು ಏನ್ ಚಾಪ್ಟರ್ ಇದೆ, ಫೈನಾನ್ಷಿಯಲ್ ಅಕೌಂಟಿಂಗ್. ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಫಸ್ಟ್ ಸೆಮಿಸ್ಟರ್ ಇರುತ್ತೆ, ಇನ್ನು ಕೆಲವೊಂದು ಯೂನಿವರ್ಸಿಟಿಯಲ್ಲಿ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಈ ಒಂದು ಚಾಪ್ಟರ್ ಬಗ್ಗೆ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಕಲಿತಾ ಹೋಗ್ತೀವಿ. ಇವತ್ತು ಬೇಸಿಕ್ ಥಿಯರಿನ ನೋಡೋಣ. ಬ್ರಾಂಚ್ ಅಕೌಂಟಿಂಗ್ ಯಾವ ರೀತಿ, ನಾವು ಏನಕ್ಕೆ ಬ್ರಾಂಚ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡಬೇಕು, ನಾವ್ ಏನಕ್ಕೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಅದಷ್ಟನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಬ್ರಾಂಚ್ ಅಕೌಂಟಿಂಗ್, ಬ್ರಾಂಚ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಾಗೇನೆ ಹೇಳ್ಬೇಕು, ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಎಲ್ರಿಗೂ ಕೂಡ SBI ಬ್ಯಾಂಕ್ ಗೊತ್ತು, ಕೆನರಾ ಬ್ಯಾಂಕ್ ಗೊತ್ತು, ರೈಟ್? ಇದೊಂದನ್ನ ಸಿಂಪಲ್ ಎಕ್ಸಾಂಪಲ್ ನ ನಾವು ಎಕ್ಸ್ಪ್ಲೈನ್ ಮಾಡೋಣ. ಬ್ರಾಂಚ್ ಅಕೌಂಟಿಂಗ್ ಅಂದ್ರೆ ಏನು? ಬ್ರಾಂಚ್ ಎನೆದರ್ ಲೊಕೇಶನ್ ಫಾರ್ ಬಿಸ್ನೆಸ್ ಅದರ್ ದನ್ ದ ಮೇನ್ ಆಫೀಸ್. ಒಂದು ಮೇನ್ ಆಫೀಸ್ ಅನ್ನ ಬಿಟ್ಟು ಬೇರೆ ಕಡೆ ಬೇರೆ ಎಲ್ಲಾ ಲೊಕೇಶನ್ ಅಲ್ಲೂ ಕೂಡ ಬ್ರಾಂಚ್ಗಳು ಇರುತ್ತೆ. ಏನಕ್ಕೆ ಬೇಕು ನಮಗೆ ಬ್ರಾಂಚು? ಎಲ್ಪ್ಸ್ ಲಾರ್ಜ್ ಕಂಪನೀಸ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ ನೀಡ್ಸ್. ಒಂದು ಲಾರ್ಜ್ ಕಂಪನಿ ಇರುತ್ತೆ, ಕಸ್ಟಮರ್ ನೀಡ್ಸ್ ಅನ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ನಾವು ಬ್ರಾಂಚ್ ನ ಅಲ್ಲಲ್ಲೇ ಓಪನ್ ಮಾಡಿರ್ತಾರೆ. ಸೊ ಮೇನ್ ಬ್ರಾಂಚ್ ಹತ್ರನೇ ಹೋಗಿ ಎಲ್ಲರೂ ಕೂಡ ಒಂದು ಬೈ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ ಯಾವುದೇ ಒಂದು ಕಂಪ್ಲೇಂಟ್ಸ್ ನ ಮೇನ್ ಬ್ರಾಂಚ್ಗೆ ಹೋಗಿ ಸಬ್ಮಿಟ್ ಮಾಡಬೇಕು ಅಂದ್ರೆ ಆಗೋದಿಲ್ಲ. ಕಸ್ಟಮರ್ ನೀಡ್ಸ್ ಅನ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ, ಹಾಗೇನೆ ಆಫ್ಟರ್ ಸೇಲ್ಸ್ ಏನೊಂದು ಪ್ರೊಸೀಜರ್ ಇರುತ್ತೆ ಅದಕ್ಕೋಸ್ಕರ, ಹಾಗೇನೆ ಸೇಲ್ ಅನ್ನ ಜಾಸ್ತಿ ಮಾಡಬೇಕು ಅಂತಾನು ಕೂಡ ನಾವು ಬ್ರಾಂಚ್ ಅನ್ನ ಓಪನ್ ಮಾಡಿರ್ತಾರೆ. ಕಂಟ್ರೋಲ್ ವಿತ್ ಹೆಡ್ ಆಫೀಸ್. ಬ್ರಾಂಚಸ್ ಏನಾಗಿರುತ್ತೆ, ಹೆಡ್ ಆಫೀಸ್ ಇಂದ ಕಂಟ್ರೋಲ್ ಆಗ್ತಾ ಇರುತ್ತೆ. If the various parts or divisions are located in the same city or in different countries. ಬ್ರಾಂಚಸ್ ಏನಾಗುತ್ತೆ, ಇಲ್ಲ ಸೇಮ್ ಸಿಟಿಯಲ್ಲೇ ಬೇರೆ ಬೇರೆ ಕಡೆ ಇರ್ಬೋದು. ಈಗ ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರಲ್ಲೇನೆ ಬೇರೆ ಬೇರೆ ಏರಿಯಾದಲ್ಲೆಲ್ಲ ಕೂಡ ಬ್ರಾಂಚಸ್ ಇರಬಹುದು, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇರಬಹುದು. ಡಿಫ್ರೆಂಟ್ ಕಂಟ್ರೀಸ್, ಬೇರೆ ಬೇರೆ ದೇಶದಲ್ಲೂ ಕೂಡ ಇರಬಹುದು. ಯಾವುದು ಎಕ್ಸಾಂಪಲ್? ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ನೋಡಿದ್ರೆ ನಾವು ಒಂದೊಂದು ಏರಿಯಾದಲ್ಲೂ ಕೂಡ ಇದೆ, ಒಂದೊಂದು ಚಿಕ್ಕ ಚಿಕ್ಕ ಹಳ್ಳಿಯಲ್ಲೂ ಕೂಡ ಈಗ ಬ್ಯಾಂಕ್ ಓಪನ್ ಆಗಿದೆ. ಕೆನರಾ ಬ್ಯಾಂಕ್ ಮೇನ್ ಬ್ಯಾಂಕೇ ಬೇರೆ, ಹೆಡ್ ಆಫೀಸ್ ಬೇರೆ ಕಡೆ ಇರುತ್ತೆ. ಅದೇ ರೀತಿ ಬ್ರಾಂಚಸ್ ಅದನ್ನ ಸಬ್ ಬ್ರಾಂಚಸ್ ಮಾಡಿ ಕಸ್ಟಮರ್ ನೀಡ್ಸ್ ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ, ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ, ದೊಡ್ಡದಾಗಿರೋ ಬ್ರಾಂಚ್ ನ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗ್ಲಿ, ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡೋದಕ್ಕೋಸ್ಕರ, ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೋಸ್ಕರ ಏನ್ ಮಾಡಿರ್ತಾರೆ, ಡಿಫ್ರೆಂಟ್ ಬ್ರಾಂಚಸ್ ಆಗಿ ವೇರಿಯಸ್ ಪಾರ್ಟ್ಸ್ ಅನ್ನ ಮಾಡ್ತಾರೆ. ಸೊ ಅದೇ ರೀತಿ ನಾವು ಡಿಫ್ರೆಂಟ್ ಕಂಟ್ರೀಸ್ ಅಂತ ನೋಡಿದಾಗ ಇಂಟರ್ನ್ಯಾಷನಲ್, ಓಕೆ, ಏನಿದೆ ಡಿಫ್ರೆಂಟ್ ಕಂಟ್ರೀಸ್ ಅಂತ ಬಂದಾಗ ಅಮೆಜಾನ್. ಅಮೆಜಾನ್ ನ ನೋಡ್ಬೋದು ನಾವು, ಇದೊಂದು ಅಮೆರಿಕನ್ ಕಂಪನಿ ಆಗುತ್ತೆ. ಓಕೆ, ಅಮೆಜಾನ್. ಬಟ್ ನಮ್ಮ ಇಂಡಿಯಾದಲ್ಲೂ ಕೂಡ ನಾವು ಇದನ್ನ ಮಾಡ್ತಾ ಇದೀವಿ, ಬೇರೆ ಕಡೆ ಕೂಡ ಇದೆ. ಸೊ ಅದೇ ರೀತಿ ಇಂಟರ್ನ್ಯಾಷನಲ್ ಕಂಪನಿ ಆಗಿರ್ಬೋದು, ಬ್ರಾಂಚಸ್ ಗಳು ಇರುತ್ತೆ. ಹಾಗೆ ನಾವು ಡಿಪೆಂಡೆಂಟ್ ಬ್ರಾಂಚ್, ಇಂಡಿಪೆಂಡೆಂಟ್ ಬ್ರಾಂಚ್, ಇದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಫಸ್ಟ್ ಈಗ ನಮಗೆ ಗೊತ್ತಾಯ್ತು ಬ್ರಾಂಚ್ ಅಂದ್ರೆ ಏನು, ಒಂದು ಹೆಡ್ ಆಫೀಸ್ ಇರುತ್ತೆ, ಅದರ ಕೆಳಗಡೆ ನಾವು ಅದನ್ನ ಸಬ್ ಬ್ರಾಂಚಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಮ್ಮಾಸ್ ಪೇಸ್ಟ್ರೀಸ್, ಎಲ್ಲಿ ಎಷ್ಟು ಕಡೆ ಅಮ್ಮಾಸ್ ಪೇಸ್ಟ್ರೀಸ್ ಇರುತ್ತೆ. ಈಗ ಕೆನರಾ ಬ್ಯಾಂಕ್ ನೋಡಿದ್ವಿ, SBI ಬ್ಯಾಂಕ್ ನೋಡಿದ್ವಿ. ಇದೇ ರೀತಿ ಬ್ರಾಂಚಸ್ ಗಳು ವರ್ಕ್ ಆಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆರ್ ಪರ್ಪಸ್ ಆಫ್ ಬ್ರಾಂಚ್ ಅಕೌಂಟಿಂಗ್. ಮೇನ್ ಆಬ್ಜೆಕ್ಟಿವ್ಸ್ ಏನು ಒಂದು ಬ್ರಾಂಚ್ ಅಕೌಂಟಿಂಗ್? ನಾವು ಬ್ರಾಂಚ್ ಅಕೌಂಟಿಂಗ್ ನ ಏನಕ್ಕೆ ಸಬ್ ಬ್ರಾಂಚಸ್ ಮಾಡಿದೀವಿ, ಮೇನ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳೇನು ಅಥವಾ ಪರ್ಪಸ್ ಏನು ಅಂತ ನೋಡೋಣ. ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಈಚ್ ಬ್ರಾಂಚ್ ಸಪರೇಟ್ಲಿ. ನಾವು ಒಂದು ಬ್ರಾಂಚ್ ಇಂದು ಪ್ರಾಫಿಟ್ ಅಥವಾ ಲಾಸ್ ಏನಾಗಿದೆ ಅದನ್ನ ಈಚ್ ಬ್ರಾಂಚ್ ಅನ್ನ ನಾವು ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟು ಅಸರ್ಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಈಚ್ ಬ್ರಾಂಚ್ ಆನ್ ಪರ್ಟಿಕ್ಯುಲರ್ ಡೇಟ್. ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ನಾವು ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಒಂದು ಈಚ್ ಬ್ರಾಂಚ್ ಅಂದ್ರೆ ಸಪರೇಟ್ ಬ್ರಾಂಚ್ ಇಂದ ನಾವು ಅಸರ್ಟೈನ್ ಮಾಡೋದಕ್ಕೆ ನಮಗೆ ಬ್ರಾಂಚ್ ಅಕೌಂಟಿಂಗ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟು ನೋ ದ ಕ್ಯಾಶ್ ಅಂಡ್ ಗೂಡ್ಸ್ ರಿಕ್ವೈರ್ಮೆಂಟ್ಸ್ ಆಫ್ ವೇರಿಯಸ್ ಬ್ರಾಂಚಸ್. ನಾವು ಬ್ರಾಂಚ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡೋದ್ರಿಂದ ನಮ್ಗೆ ಒಂದು ಸಪರೇಟ್ ಬ್ರಾಂಚ್ಗೆ ಏನು ಎಷ್ಟು ಗೂಡ್ಸ್ ಬೇಕು, ಎಷ್ಟು ಕ್ಯಾಶ್ ಬೇಕು, ಎಷ್ಟು ರಿಕ್ವೈರ್ಮೆಂಟ್ ಇದೆ, ಬೇರೆ ಬೇರೆ ಬ್ರಾಂಚ್ಗೆ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆ, ವೇರಿಯಸ್ ಬ್ರಾಂಚಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದ್ರಿಂದ. ನೆಕ್ಸ್ಟ್ ಟು ಕ್ಯಾಲ್ಕುಲೇಟ್ ಕಮಿಷನ್ ಫಾರ್ ಪೇಮೆಂಟ್ ಟು ದ ಮ್ಯಾನೇಜರ್ಸ್ ಇಫ್ ಬೇಸ್ಡ್ ಆನ್ ದ ಪ್ರಾಫಿಟ್ ಆಫ್ ಬ್ರಾಂಚ್. ನಾವೇನ್ ಮಾಡ್ತೀವಿ,
ಬ್ರಾಂಚ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ ಬ್ರಾಂಚ್ ಇಂದು. ಆ ಒಂದು ಪ್ರಾಫಿಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಆ ಒಂದು ಬ್ರಾಂಚ್ ಮ್ಯಾನೇಜರ್ಗೆ ಕಮಿಷನ್ ಅನ್ನ ಕೊಡ್ತೀವಿ. ನೆಕ್ಸ್ಟ್, ಟು ದ ಪ್ರಾಫಿಟಬಿಲಿಟಿ ಆಫ್ ಈಚ್ ಬ್ರಾಂಚ್ ಅಂಡ್ ಟೈಪ್ ಆಫ್ ಬಿಸ್ನೆಸ್ ಫಾರ್ ಎಕ್ಸ್ಪಾನ್ಷನ್ ಆಫ್ ದ ಬಿಸ್ನೆಸ್. ಏನೊಂದು ನಾವು ಬ್ರಾಂಚ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಪ್ರಾಫಿಟ್ ಎಷ್ಟಿದೆ ಅಂತ ಗೊತ್ತಾಗೋದ್ರಿಂದ ನಮಗೆ ಆ ಒಂದು ಬಿಸ್ನೆಸ್ ಅನ್ನ ನಾವು ಎಕ್ಸ್ಪಾನ್ಷನ್ ಮಾಡಬೇಕು, ಇಲ್ಲ ನಾವು ಅದನ್ನ ಇನ್ನು ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದನ್ನ ನಾವು ಒಂದು ಡಿಸಿಷನ್ ತಗೊಳೋದಕ್ಕೆ ಬ್ರಾಂಚ್ ಅಕೌಂಟಿಂಗ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್, ಗಿವ್ ದ ಸಜೆಷನ್ ಫಾರ್ ಇಂಪ್ರೂವ್ಮೆಂಟ್ ಇನ್ ದ ವರ್ಕಿಂಗ್ ಆಫ್ ವೇರಿಯಸ್ ಬ್ರಾಂಚಸ್. ನಾವು ಬ್ರಾಂಚಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿಗೆ ಎಷ್ಟು ಗೂಡ್ಸ್ ಬೇಕು, ಎಷ್ಟು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ, ಎಷ್ಟು ಅಮೌಂಟ್ ಕೊಡಬೇಕು, ಎಷ್ಟು ಪ್ರಾಫಿಟ್ ಆಗಿದೆ, ಆ ಒಂದು ಬ್ರಾಂಚ್ಗೆ ವ್ಯಾಲ್ಯೂ ಇದೆಯೋ ಇಲ್ವೋ ಅದೆಲ್ಲದೂ ಕೂಡ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಎಲ್ಲದೂ ಕೂಡ. ಹಾಗಾಗಿ ನಾವು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ಸಜೆಷನ್ ಅನ್ನ ಕೊಡಬಹುದು. ನೆಕ್ಸ್ಟ್, ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ಸ್ಪೆಸಿಫಿಕ್ ಎನ್ಹಾನ್ಸ್ಮೆಂಟ್ ಆಸ್ ಆಲ್ ಬ್ರಾಂಚಸ್ ಆಫ್ ಕಂಪನೀಸ್ ಮಸ್ಟ್ ಕೀಪ್ ದ ಅಕೌಂಟ್ಸ್ ಆಡಿಟ್ ಪರ್ಪಸ್. ಆಡಿಟ್ ಪರ್ಪಸ್ಸಿಗೋಸ್ಕರನೂ ಕೂಡ ಒಂದು ಕಂಪನಿ ಏನ್ ಮಾಡ್ಬೇಕು, ಬ್ರಾಂಚಸ್ ಅಕೌಂಟ್ ಅನ್ನ ಒಂದು ಅಕೌಂಟ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಏನೊಂದು ಎಲ್ಲಾ ಅಕೌಂಟ್ಸ್ ಇರುತ್ತೆ ಹೆಡ್ ಆಫೀಸ್ ಇಂದಾನೆ ರೆಕಾರ್ಡ್ಸ್ ಮೇಂಟೈನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಟೈಪ್ಸ್ ಆಫ್ ಬ್ರಾಂಚಸ್. ನಾವಿಲ್ಲಿ ಮೇನ್ಲಿ 3 ಟೈಪ್ಸ್ ಅನ್ನ ನೋಡ್ತೀವಿ. ಬ್ರಾಂಚಸ್ ನಾಟ್ ಕೀಪಿಂಗ್ ಫುಲ್ಲಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂದ್ರೆ ಡಿಪೆಂಡೆಂಟ್ ಬ್ರಾಂಚ್, ಅಂದ್ರೆ ಹೊರಡೆ ಹೇಳ್ತಾ ಇದೆ ಡಿಪೆಂಡೆಂಟ್. ನಾವು ಇಲ್ಲಿ ಏನಾಗಿದೆ ಫುಲ್ ಆಗಿ ಮೇನ್ ಬ್ರಾಂಚ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಬ್ರಾಂಚಸ್ ಕೀಪಿಂಗ್ ಫುಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಇಂಡಿಪೆಂಡೆಂಟ್ ಬ್ರಾಂಚ್. ಸೊ ಇದರಲ್ಲಿ ಸ್ವಲ್ಪ ಅವರಿಗೆ ಏನ್ ಕೊಟ್ಟಿರ್ತಾರೆ, ಫ್ರೀಡಮ್ ಕೊಟ್ಟಿರ್ತಾರೆ, ಅಕೌಂಟ್ಸ್ ನ ಮೇಂಟೈನ್ ಮಾಡೋ ರೀತಿ ಇರುತ್ತೆ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಇಂಡಿಪೆಂಡೆಂಟ್ ಬ್ರಾಂಚ್. ನೆಕ್ಸ್ಟ್, ಫಾರಿನ್ ಬ್ರಾಂಚಸ್. ಬೇರೆ ಬೇರೆ ಎಲ್ಲಾ ಕಂಟ್ರಿಗಳಲ್ಲೂ ಕೂಡ ಇರುತ್ತೆ ಫಾರಿನ್ ಬ್ರಾಂಚಸ್. ನಾವು ಮೇನ್ ಆಗಿ 3 ಟೈಪ್ಸ್ ಮಾಡ್ತೀವಿ: ಡಿಪೆಂಡೆಂಟ್ ಬ್ರಾಂಚ್, ಇಂಡಿಪೆಂಡೆಂಟ್ ಬ್ರಾಂಚ್ ಅಂಡ್ ಫಾರಿನ್ ಬ್ರಾಂಚ್. ಡಿಪೆಂಡೆಂಟ್ ಬ್ರಾಂಚಸ್ ಅಂದ್ರೆ ಏನು, ಅದ್ರ ಫೀಚರ್ಸ್ ಯಾವ ರೀತಿ ಇರುತ್ತೆ ನೋಡೋಣ. ಡಿಪೆಂಡೆಂಟ್ ಬ್ರಾಂಚಸ್ ಆರ್ ದೋಸ್ ಬ್ರಾಂಚಸ್ ವಿಚ್ ಆರ್ ನಾಟ್ ಕೀಪಿಂಗ್ ದೇರ್ ಓನ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಡಿಪೆಂಡೆಂಟ್ ಬ್ರಾಂಚ್ ಏನಿದೆ ಫುಲ್ಲಿ ಡಿಪೆಂಡೆಂಟ್ ಆಗಿರುತ್ತೆ ಮೇನ್ ಬ್ರಾಂಚ್ ಮೇಲೆ. ಸೊ ಮೇನ್ ಬ್ರಾಂಚ್ ಇಂದ ಒಂದು ಗೂಡ್ಸ್ ನ ಸೆಂಡ್ ಮಾಡ್ತಾರೆ, ಏನೊಂದು ಎಕ್ಸ್ಪೆನ್ಸಸ್ ಇರುತ್ತೆ ಎಕ್ಸ್ಪೆನ್ಸಸ್ ನ ಸೆಂಡ್ ಮಾಡ್ತಾರೆ, ಜಸ್ಟ್ ಸೇಲ್ ಮಾಡ್ತಾರೆ ಇವರು ಈ ಒಂದು ಬ್ರಾಂಚ್ ಅಲ್ಲಿ. ಸೇಲ್ ಮಾಡಾದ್ಮೇಲೆ ಇದರಲ್ಲಿ ಎಲ್ಲಾ ಅಕೌಂಟ್ಸ್ ಕೂಡ ಮೇನ್ ಬ್ರಾಂಚ್ ಅನ್ನೇ ಮೇಂಟೈನ್ ಮಾಡುತ್ತೆ ಸಪರೇಟ್ ಬುಕ್ಸ್ ಅನ್ನ. ಇವರಿಗೆ ಡಿಪೆಂಡೆಂಟ್ ಬ್ರಾಂಚ್ ಗೆ ಯಾವುದೇ ಒಂದು ಅಕೌಂಟ್ಸ್ ಮೇಂಟೈನ್ ಮಾಡೋ ರೀತಿ ಇರೋದಿಲ್ಲ. ಓಕೆ, ಜಸ್ಟ್ ಏಜೆಂಟ್ ರೀತಿ ವರ್ಕ್ ಆಗ್ತಿರುತ್ತೆ. ನೆಕ್ಸ್ಟ್, ಫೀಚರ್ಸ್ ಏನೇನಿದೆ ನೋಡೋಣ ಡಿಪೆಂಡೆಂಟ್ ಬ್ರಾಂಚಸ್. ದೀಸ್ ಬ್ರಾಂಚಸ್ ಜನರಲಿ ಡಿಪೆಂಡೆಂಟ್ ಅಪಾನ್ ದ ಹೆಡ್ ಆಫೀಸ್. ಏನೊಂದು ಡಿಪೆಂಡೆಂಟ್ ಬ್ರಾಂಚಸ್ ಏನಿದೆ ಫುಲ್ಲಿ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಒಂದು ಫೀಚರ್. ನೆಕ್ಸ್ಟ್, ಗೂಡ್ಸ್ ಆರ್ ಸಪ್ಲೈಡ್ ಬೈ ದ ಹೆಡ್ ಆಫೀಸ್ ಟು ಸಚ್ ಬ್ರಾಂಚಸ್ ಐದರ್ ಕಾಸ್ಟ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್. ಏನೆಲ್ಲ ಒಂದು ಗೂಡ್ಸ್ ಬೇಕಾಗಿರುತ್ತೆ ಹೆಡ್ ಆಫೀಸ್ ಇಂದ ಎಲ್ಲಾ ಬ್ರಾಂಚಸ್ಗೂ ಕೂಡ ಸೆಲ್ ಆಗುತ್ತೆ, ಕಾಸ್ಟ್ ಪ್ರೈಸ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಆಗಿರ್ಬೋದು. ನೆಕ್ಸ್ಟ್, all expenses of the branches such as rent, salaries, advertisement are paid by the head office. ಏನೊಂದು ಬ್ರಾಂಚಸ್ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ, ರೆಂಟ್ ಕಟ್ಟೋದಾಗಿರ್ಬೋದು, ಆ ಒಂದು ಏರಿಯಾದು ಸ್ಯಾಲರಿ ಕೊಡೋದಾಗಿರ್ಬೋದು, ಅಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗೆ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪೆನ್ಸಸ್ ಕೂಡ ಹೆಡ್ ಆಫೀಸ್ ಇಂದಾನೆ ಪೇ ಆಗುತ್ತೆ. ಪೆಟ್ಟಿ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಬ್ಯಾಂಕ್ ಮ್ಯಾನೇಜರ್. ಒಂದು ಪೆಟ್ಟಿ ಎಕ್ಸ್ಪೆನ್ಸಸ್ ಚಿಕ್ಕ ಚಿಕ್ಕ ಎಕ್ಸ್ಪೆನ್ಸಸ್ ಇರುತ್ತೆ ಅಲ್ಲ, ಅದು ಬ್ಯಾಂಕ್ ಮ್ಯಾನೇಜರ್ ಇಂದ ಪೇಡ್ ಆಗುತ್ತೆ. ಸಚ್ ಬ್ರಾಂಚಸ್ ಅಂದ್ರೆ ಡಿಪೆಂಡೆಂಟ್ ಬ್ರಾಂಚಸ್ ಡು ನಾಟ್ ಮೇಂಟೈನ್ ದ ಓನ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಬೈ ಹೆಡ್ ಆಫೀಸ್. ಯಾವುದೇ ಒಂದು ಬುಕ್ಸ್ ಆಫ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡೋದಿಲ್ಲ, ಹೆಡ್ ಆಫೀಸ್ ಇಂದ ಮೇಂಟೈನ್ ಆಗುತ್ತೆ. ಓಕೆ, ಇದಿಷ್ಟು ಕೂಡ ನಿಮ್ಗೆ ಡಿಪೆಂಡೆಂಟ್ ಬ್ರಾಂಚ್ ಫೀಚರ್ಸ್ ಆಗುತ್ತೆ.